ಹುನಗುಂದ ನಗರದ ವಾಣಿಪೇಟೆಯ ಶ್ರೀ ನೀಲಗಂಗಾದೇವಿ ಜೀರ್ಣೋದ್ಧಾರ ಸೇವಾ ಸಮಿತಿಯವರಿಂದ ದಿನಾಂಕ ನವೆಂಬರ್ 15 ಶುಕ್ರವಾರದಂದು ಶ್ರೀ ನೀಲಗಂಗಾದೇವಿ ಜಾತ್ರಾ ಮಹೋತ್ಸವ ಜರುಗಿತು. ಶ್ರೀಸಂಗಮೇಶ್ವರನ ಪಾದಗಟ್ಟೆಯಿಂದ ಕುಂಭ ಹೊತ್ತ ಸುಮಂಗಲೆಯರು ಬಾಜಾ ಭಜಂತ್ರಿ ಸಕಲ ವಾದ್ಯಮೇಳದೊಂದಿಗೆ ಹೊರಟು ನಗರದ ಪ್ರಮುಖ ಬೀದಿಗಳ ಮೂಲಕ ದೇವಸ್ಥಾನ ತಲುಪಿತು. ಪೂಜ್ಯ ಶ್ರೀ ವೀರಸಂಗಮೇಶ್ವರ ಸ್ವಾಮಿಗಳು, ಅರಳೆಲೆಕಟ್ಟಿ ಹಿರೇಮಠ ಚಳಗೇರಿ, ತಳವಗೇರಿ, ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಚರಂತಿಮಠ ಕೆರೂರ, ಪೂಜ್ಯ ಶ್ರೀ ನೀಲಕಂಠ ಶಿವಾಚಾರ್ಯರು ಅಮರೇಶ್ವರ ಮಠ ಗುಳೆದಗುಡ್ಡ, ಪೂಜ್ಯ ಶ್ರೀ ಅಮರೇಶ್ವರ ದೇವರು ಗಚ್ಚಿನಮಠ, ಹುನಗುಂದ ಶ್ರೀಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಗಚ್ಚಿನಮಠದ ಅಮರೇಶ್ವರ ದೇವರು ಮಾತನಾಡಿ, ಮನದ ಮೈಲಿಗೆಯನ್ನು ತೊಳೆಯಲು ಗುರುವಿನ ಸಾನ್ನಿಧ್ಯದಿಂದ ಮಾತ್ರ ಸಾಧ್ಯ. ಈ ಕ್ಷೇತ್ರದ ನೀಲಗಂಗಾದೇವಿ ತಾಯಿ ಸ್ವರೂಪದವಳಾದ ಸದಾ ಕ್ಷಮಾಗುಣದವಳಾಗಿದ್ದಾಳೆ ಎಂದರು. ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು, ಪ್ರಪಂಚದಲ್ಲಿ ಸರ್ವಶ್ರೇಷ್ಠನಾದವನು ಯಾರೆಂದರೆ ಅದು ಗುರು. ಇಂದಿನ ಮಕ್ಕಳು ಸಂಸ್ಕಾರವಂತರನ್ನಾಗಿ ಮಾಡುವುದು ಮನೆಯಲ್ಲಿ ತಾಯಿಯಿಂದ ಮಾತ್ರ ಸಾಧ್ಯ. ದುಶ್ಚಟಗಳಿಂದ ದೂರವಿದ್ದು ಜಾತಿ ಭೇದ ಮರೆತು ಲಿಂಗಪೂಜೆಯಲ್ಲಿ ನಿರತರಾಗಿ ಎಂದು ಕಿವಿಮಾತು ಹೇಳಿದರು. ಮಕ್ಕಳಿಗೆ ಪ್ರತಿನಿತ್ಯ ಪಂಚಾಕ್ಷರ ಮಂತ್ರ ಪಠಣ ಮಾಡಲು ಪ್ರೇರೇಪಿಸಿ ಎಂದು ಪೂಜ್ಯ ಶ್ರೀ ವೀರಸಂಗಮೇಶ್ವರ ಸ್ವಾಮಿಗಳು ಸಲಹೆ ನೀಡಿದರು. ಪೂಜ್ಯ ಶ್ರೀ ನೀಲಕಂಠ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠ ಆಶೀರ್ವಚನ ನೀಡಿದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿವಪುತ್ರಪ್ಪ ತಾರಿವಾಳ ಪ್ರಾರ್ಥಿಸಿದರು. ಎಂಬಿ ಕರಂಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಭೀಮಸಿ ಕೊಡಗಾನೂರ ಸ್ವಾಗತಿಸಿದರು. ಸಮಿತಿ ಅಧ್ಯಕ್ಷ ಶಿವಪ್ಪ ಯಡಹಳ್ಳಿ, ಉಪಾಧ್ಯಕ್ಷ ಚನ್ನಬಸಪ್ಪ ಕರಂಡಿ, ಶೇಖರಪ್ಪ ಬಾದವಾಡಗಿ, ಬಸಮ್ಮ ಚಿತ್ತವಾಡಗಿ, ದೇಸಾಯಪ್ಪ ಮಲಗಿಹಾಳ ಉಪಸ್ಥಿತರಿದ್ದರು. ಕರಂಡಿ ಶಿಕ್ಷಕರು ಕಾರ್ಯಕ್ರಮ ನಿರೂಪಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಈಗ ನಿಮ್ಮ ಪೂಜ್ಯರಂತೂ ಒಳ್ಳೆ ಯುವಕರದ, ಅವ್ರಿಗೆಲ್ಲ ಕೆಲಸ ಹಚ್ಚಂಗಿಲ್ಲ. ನೀವು ಕೆಲಸ ಹಚ್ಚಿದ್ರೆ ಮತ್ತೆ ನಿಮಗೆ ಕೆಲಸ ಆಗ್ತಾವ. ಯಾವುದು ಆಳವಾಗಿರ್ತೈತಿ ಅದು ನೀಲಿ ಆಗಿರ್ತೈತಿ. ಸಮುದ್ರ ಆಳವಾಗೈತಿ ಅದು ನೀಲಿ ಕಾಣ್ತೈತಿ. ಆಕಾಶ ಆಳವಾಗೈತಿ ಅದು ನೀಲಿ ಕಾಣ್ತೈತಿ. ಯಾವುದು ಆಳವಾಗಿ ಮತ್ತು ವಿಶಾಲವಾಗಿರ್ತೈತಲ್ಲ ಅದಕ್ಕ ನೀಲಿ ಬಣ್ಣ ಬರ್ತೈತಿ. ಅದಕ್ಕ ಗಂಗಾದೇವಿಗೆ ನೀಲಗಂಗಾ ನೀಲಗಂಗಾ ಅಂತ ಇಟ್ಕೊಂಡು ಕರೀತಾರೆ. ಈ ನೀಲಗಂಗಾ ದೇವಿ ಹಿಮಾಲಯದಿಂದ ಕನ್ಯಾಕುಮಾರಿ ತನಕ ಹರಿದ್ರು ಕೂಡ ಆಕೆ ಪವಿತ್ರ ಆಗಬೇಕಂತ ಇಟ್ಕೊಂಡು ಗುರುವಿನನ್ನ ಹುಡುಕಾಡಿದ್ಲ. ಒಂದು ಸಲ ರೇಣುಕಾಚಾರ್ಯರು ಲೋಕ ಸಂಚಾರವನ್ನ ಮಾಡ್ತಾ 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 ಇದ್ದಂತ ಸಂದರ್ಭದಲ್ಲಿ ಆ ನೀಲಗಂಗಾ ತಾಯಿ ಆ ರೇಣುಕರ ದರ್ಶನ ಪಡೆದಂತ. ಪಡೆದು, ಗುರುವೇ, ನಾನು ಹಿಮಾಲಯದಿಂದ ಕನ್ಯಾಕುಮಾರಿ ತನಕ ಹರಿತಾ ಇದ್ದೀನಿ, ಆದ್ರೂ ನಾನು ಪವಿತ್ರ ಆಗಿಲ್ಲ. ನಾನು ಪವಿತ್ರ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಇಟ್ಕೊಂಡು ಅಂದಾಗ, ತಾಯಿ, ನಿನಗೆ ಗುರುವಿನ ದರ್ಶನ ಆಗೈತಿ. ಗುರುವಿನ ಪಾದದ ಸ್ಪರ್ಶ ನಿನಗೆ ಯಾವಾಗ ಆಗತ್ತ ಅವಾಗ ನೀನು ಪವಿತ್ರ ಆಗ್ತೀಯ ಅಂತ ಇಟ್ಕೊಂಡು ಗುರುಗಳು ಹೇಳಿದ್ರು. ನೀವು ಎಷ್ಟು ಹೇಳಿದ್ರು ಕೂಡ ನಮ್ಮ ಧರ್ಮದೊಳಗ ಆ ಭಾವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಅಜ್ಜವರು ಒಂದು ಧರ್ಮವನ್ನ ಮೆನ್ಷನ್ ಮಾಡಿ ಹೇಳಿದ್ರು. ಆ ಧರ್ಮಕ್ಕೆ ಒಬ್ಬನ ದೇವರವ. ಆ ಧರ್ಮದ ಹೆಸರನ್ನ ಹೇಳಂಗಿಲ್ಲ. ಆ ಧರ್ಮಕ್ಕೆ ಒಬ್ಬ ದೇವರು. ಈಗ ನಮ್ಮ ಧರ್ಮದೊಳಗ ದೇವರ ಲೆಕ್ಕ ಹಾಕೊಂತ ಹೋದ್ರೆ